ಅಹಮದಾಬಾದ್ನ ಭೀಕರ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಯಾವ ಪ್ರಮಾಣದಲ್ಲಿ ಈ ದುರಂತ ನಡೆದಿದೆ ಅಂತ. 14 ವರ್ಷದ ಬಾಲಕನ ಸಾವಾಗಿದೆ. ತಾಯಿಗೆ ತಿಂಡಿ ಬಾಕ್ಸ್ ಕೊಡೋದಕ್ಕೆ ಅಂತ ಆಕಾಶ್ ಹೋಗಿದ್ರಂತೆ. ಏಕಾಏಕಿ ಬೆಂಕಿಯ ತೀವ್ರತೆಗೆ ಸಿಲುಕಿ ಆಕಾಶ್ ಜಸ್ಟ್ 14 ವರ್ಷದ ಹುಡುಗನ ಸಾವಾಗಿದೆ. ಟೀ ಅಂಗಡಿಯನ್ನ ಮೃತ ಆಕಾಶ್ ಅವರ ತಾಯಿಯಲ್ಲಿ ನಡೆಸ್ತಾ ಇದ್ರಂತೆ. ಒಬ್ಬೊಬ್ಬರದ್ದು ಕೂಡ ನೋಡಿ ದುರಂತ ಕತೆ. ದುರಂತ ಸ್ಥಳದ ಕೂಗಳತೆ ದೂರದಲ್ಲಿ ಚಹಾ ಅಂಗಡಿ ಇತ್ತಂತೆ. ಬೆಂಕಿಯ ಕೆನ್ನಾಲಿಗೆ ತುತ್ತಾಗಿ ಆಕಾಶ್ ಸಾವು ಕೂಡ ಆಗಿದೆ. मेरे भाई का बड़ा भाई का फोन आया था मेरे ऊपर। मैं धंधा करने गया ऑटो लेके, मेरा भाई का फोन आया, मेरा भाई नहीं दिख रहा है। मेरी मम्मी को हॉस्पिटल ले गया, मेरा भाई अंदर ही रह गया। हमको पता ही नहीं है, मेरा भाई को देखने भी नहीं देते कोई। कैसी हालत में है, मेरा भाई को देखने दीजिए एक बार। चाय खिला रही थी मेरी। मेरा भाई सो गया था भाई मेरी मम्मी बचाने की, मेरे भाई को बचा नहीं पाई। मेरे इतनी चाय खिला रही। मेरे भाई को देखने दीजिए, मेरे भाई को देखने दीजिए एक बार। मेरा भाई चाहिए, मेरे को कुछ नहीं चाहिए। 15 साल का मेरा एक भाई था, मेरे भाई के मेरे को अकेला मिल के चला गया मेरा भाई। मेरे भाई बिना मैं नहीं रह सकता। मेरे मम्मी से ವಿಮಾನ ದುರಂತದಲ್ಲಿ ವೈದ್ಯ ಪ್ರತೀಕ್ ಜೋಶಿ ಕುಟುಂಬ ಸಾವನ್ನಪ್ಪಿರುವ ವಿಚಾರಕ್ಕೆ ಪ್ರತೀಕ್ ಜೋಶಿ ಕುಟುಂಬದ ಅಗಲಿಕೆಗೆ ಸ್ನೇಹಿತರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಗೆಳೆಯನ ಸಾವು ನಂಬೋದಕ್ಕೆ ಆಗ್ತಾ ಇಲ್ಲ. ಮೊನ್ನೆಯಷ್ಟೇ ಕರೆ ಮಾಡಿ ಲಂಡನ್ಗೆ ತೆರಳೋ ಬಗ್ಗೆ ಖುಷಿಯಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಲಂಡನ್ನಲ್ಲಿ ಸೆಟಲ್ ಆಗೋದಕ್ಕೆ ಕುಟುಂಬ ಸಮೇತ ಹೋಗ್ತಾ ಇದ್ರು ಅಂತ ಪಾಪ ಆ ಫ್ಯಾಮಿಲಿ ಪ್ಲಾನ್ ಏನು ಅನ್ನೋದನ್ನ ಹೇಳಿದ್ರು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುವಂತಹ ಕನಸನ್ನ ಕಂಡಿದ್ರಂತೆ. ಪ್ರತೀಕ್ ಸ್ನೇಹಿತರಾದ ಡಾಕ್ಟರ್ ಆನಂದ್, ಡಾಕ್ಟರ್ ಮಾನ್ಸಿ ಅವರು ಪ್ರತೀಕ್ರನ್ನ ನೆನೆದು ಭಾವುಕರಾಗ್ತಾ ಇದ್ದಾರೆ. ಕಟ್ಕೋಬೇಕು ಅಂತ ಭಾಳ ದೊಡ್ಡದಾದ ಕನಸು ಕಂಡಿದ್ರು. ಇತ್ತ ಅವರ ಸಹಪಾಠಿಗಳು ಕೂಡ ಅಂದರೆ 25 ವರ್ಷದ ಏನೋ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅಲ್ಯೂಮಿನಿಯನ್ನ ಸೇರಿಸಿ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತ ಅವ್ರ ಜೊತೆ ಕನೆಕ್ಷನ್ಲಿದ್ದರು. ಅಷ್ಟೊಂದರಲ್ಲಿ ಈ ಥರ ವಿಮಾನ ದುರಂತ ಭಾಳಷ್ಟು ವಿಷಾದನೀಯ ಸಂಗತಿ. ಈ ವಿಚಾರವಾಗಿ ಮಾತಾಡೋಕ್ಕೆ ಅವರ ಸಹಪಾಠಿಗಳು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅವರು ಬನ್ನಿ ಮಾತಾಡ್ಸೋಣ ಅವ್ರನ್ನ. ಸರ್, ಯಾವ ಥರ ಇದ್ರು ಅವರು, ಹೇಗೆ ಅವರು? ಡಾಕ್ಟರ್ ಪ್ರತೀಕ್ ಜೋಶಿ ನಮ್ಮ ಜೊತೆ 2000 2005ವರೆಗೂ ಇದ್ದರು. ಅವರು ನಮ್ಮ MBBS ಕ್ಲಾಸ್ಮೇಟ್ ಅವರು. ಸೊ ಅವರು ಬೇಸಿಕಲಿ ರಾಜಸ್ಥಾನಿಂದ ಇದ್ದರು. ಸೊ ಬಟ್ ನಮ್ಮ ಜೊತೆ ಎಲ್ಲ ತುಂಬ ಕ್ಲೋಸ್ ಆಗಿದ್ದರು, ಎಲ್ಲ ಚೆನ್ನಾಗಿ ಮಾತಾಡ್ತಾಯಿದ್ರು. ಯಾರ ಜೊತೆನೂ ಒಂದ್ಸಲಿನೂ ಜಗಳ ಆಡಿರಲಿಲ್ಲ. ಹಿಂಗೆ ಏನೋ ಬ್ಲ್ಯಾಕ್ ಮಾರ್ಕ್ ಅನ್ನೋದಿರಲಿಲ್ಲ. ಹಿ ವಾಸ್ ಅ ವೆರಿ ಬ್ರೈಟ್ ಸ್ಟೂಡೆಂಟ್. MBBS ಥ್ರೂಔಟ್ MBBS ಹಿ ವಾಸ್ ಅ ವೆರಿ ಬ್ರೈಟ್ ಸ್ಟೂಡೆಂಟ್. ಆಮೇಲೆ MBBS ಮಾಡಬೇಕಾದ್ರೂ ನಮ್ಮ ಜೊತೆ ಎಲ್ಲ ಒಳ್ಳೆ ರಿಲೇಷನ್ ಇಟ್ಕೊಂಡಿದ್ರು. ಆಮೇಲೆ ಕೋಲಾರ್ಗೆ ಹೋಗಿ ಕೋಲಾರಲ್ಲಿ MD ರೇಡಿಯಾಲಜಿ ಮಾಡಿದರು. ರೇಡಿಯಾಲಜಿ ಆದಮೇಲೆ ಮತ್ತೆ ತಮ್ಮ ಊರು ರಾಜಸ್ಥಾನ್ಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹೇಗೆ ಕನೆಕ್ಷನ್ದಲ್ಲಿದ್ದರು? ಯಾವ ಥರ? ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ಸರ್, ಫೇಸ್ಬುಕ್ಕಲ್ಲಿ ಕನೆಕ್ಟೆಡ್ ಇದ್ದೀವಿ. ವಾಟ್ಸಪ್ ಗ್ರೂಪ್ ಇದೆ. ಸೊ ಏನೇ ಇದ್ದರೂ ನಮಗೆ ಮೆಸೇಜ್ ಮಾಡ್ತಾಯಿದ್ರು. ಸೊ ವಾಟ್ಸಪ್ ಒಳಗೆ ಅವರು ಏನೋ ಫ್ಯಾಮ್ಲಿಯಲ್ಲಿ ಏನೇ ಇವೆಂಟ್ ಆಯಿತು ಅಥವಾ ಏನಾರು ಅಚೀವ್ ಮಾಡಿದರೆ ಅದನ್ನು ವಾಟ್ಸಪ್ ಒಳಗೆ ಹಾಕ್ತಿದ್ರು. ನಾವೆಲ್ಲ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟಲ್ಲಿದ್ವಿ. ಅಲ್ಲಿ ಅವರು ಹೆಂಡತಿ ಮಕ್ಕಳೆಲ್ಲ ಸೇರಿ ಅಲ್ಲೇ ಸೆಟ್ಲ್? ಇಲ್ಲ, ಅವರು ಲಂಡನ್ಗೆ ಹೋಗಿದ್ದು 2021ನಲ್ಲಿ, 4 ಇಯರ್ಸ್ ಬ್ಯಾಕ್. ಅವಾಗ ಒಂದ್ಸಲ ನಂಗೆ ಕಾಲ್ ಮಾಡಿದರು, ಈಗ ಲಂಡನ್ ಹೋಗ್ತಾ ಇದ್ದೀನಿ, ಒಂದು JNMCಯಿಂದ ಒಂದು ಸರ್ಟಿಫಿಕೇಟ್ ಬೇಕು, ಬೋನಾಫೈಡ್ ಸರ್ಟಿಫಿಕೇಟ್ ಅಂತ. ಸೊ ಅವಾಗ ನಾನು ಅವರಿಗೆ ಇಲ್ಲಿ ಬಂದು ತೊಗೊಳಕ್ಕೆ ಗೈಡ್ ಮಾಡಿದ್ದೆ. ಸೊ ಆಮೇಲೆ 4 ಇಯರ್ಸಿಂದ ಅವರು ಅಲ್ಲೇ ರಾಯಲ್ ಡರ್ಬಿ ಹಾಸ್ಪಿಟಲ್ ಲಂಡನಲ್ಲಿದ್ದರು. ಸೊ 4 ಇಯರ್ಸಿಂದ ಅವರೊಬ್ಬರೇ ಇದರಲ್ಲಿ. ಅವ್ರ ವೈಫು ಮಕ್ಕಳೆಲ್ಲ ಇಲ್ಲಿದ್ದರು, ಉದಯ್ಪುರಲ್ಲಿದ್ದರು. ಅವ್ರ ವೈಫು ಪ್ಯಾಥಾಲಜಿಸ್ಟ್ ಆಗಿದ್ದಾರೆ. ಸೊ ಅವರು ಈಗ ಲಾಸ್ಟ್ ಮಂತ್ ರಿಸೈನ್ ಮಾಡಿದರು ಅವ್ರ ವೈಫ್. ಆಮೇಲೆ ಅವ್ರ ಮಕ್ಕಳು ಎಲ್ಲ ಸೇರಿ ಅಲ್ಲೇ ಸೆಟ್ಲ್ ಆಗೋಣ ಅಂತ ಹೋಗ್ತಾಯಿದ್ರು. ಆಮೇಲೆ ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಣ ಮತ್ತು ಅಲ್ಲಿ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಅಲ್ಲಿ ಹೋಗ್ತಾಯಿದ್ರು. ಬಟ್ ನೋಡಿದರೆ ಈ ಥರ ಆಗಿದೆ. ಸೊ ಹೌದು, ನಾವೆಲ್ಲ ಫುಲ್ ನಮ್ಮ ಬ್ಯಾಚ್ ಎಲ್ಲ ಈಗ ಇನ್ನೂ ಶಾಕಲ್ಲಿದ್ದೀವಿ. ನಮಗಿನ್ನೂ ಬಿಲೀವ್ ಆಗ್ತಾ ಇಲ್ಲ, ಹಾಗಾಗಿದೆ ಅಂತ. 25 ವರ್ಷದ್ದು ಒಂದು ಅಲ್ಯೂಮಿನಿಯಂ ಮಾಡಬೇಕು, ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಿ. ಯಾವ ಥರ ಇತ್ತು? ಹೌದು, ವಿ ಆರ್ ಪ್ಲ್ಯಾನಿಂಗ್ ಫಾರ್ 25th ರಿಯೂನಿಯನ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ವಿ ವರ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಎವ್ರಿಬಡಿ. ಅವಾಗ ಎಲ್ಲರೂ ಭೇಟಿ ಆಗ್ತಾರೆ, ಎಲ್ಲರ ಜೊತೆ ಇದು ಮಾಡಬೇಕಂತ
ಮಾಡಿದ್ವಿ, ಬಟ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ನೌ. ವಿ ಆರ್ ವೆರಿ ಸ್ಯಾಡ್ ದಟ್ such a tragic event has occurred and we have lost one of our batchmates in that. ಕಡೆಯದಾಗಿ ಯಾವ ಥರ ಇದನ್ನು ದುಃಖ ಭರಿಸೋ ಶಕ್ತಿ ಆ ದೇವರು ಅವ್ರ ಕುಟುಂಬಕ್ಕೆ ನೀಡಲಿ ಅಂತ. ಇದು ಯಾರೋ ತಂದೆ ತಾಯಿಗಾದರೂ ತುಂಬ ಕಷ್ಟದ ವಿಷಯನೇ ಇದು. ತುಂಬ ಕನಸು ಕಟ್ಕೊಂಡಿರ್ತಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲನೂ ಅಂತ. ಒಟ್ಟರು ಒಮ್ಮೆಗ್ಲೇ ಕಳ್ಕೊಳ್ಳೋದಂದರೆ ಇದು ತುಂಬ ಕಷ್ಟನೇ ಇದು. ಸೊ ನಾವು ದೇವ್ರಿಗೆ ಬೇಡ್ಕೊಳ್ಳೋದಷ್ಟೇ, ತಂದೆ ತಾಯಿಗೆ ಸ್ವಲ್ಪ ಶಕ್ತಿ ಕೊಟ್ಬಿಟ್ಟು ಇದು ಎಲ್ಲನೂ ಮಾಡಲಿ ಅಂತ. ತುಂಬ ಕಷ್ಟಕರ ವಿಷಯ. ನಮಗಂತೂ ಎಲ್ಲರಿಗೂ ತುಂಬ ಇನ್ನೂ ಶಾಕಲ್ಲೇ ಇದ್ದೀವಿ, ಬ್ಯಾಚ್ಮೇಟ್ಸ್ ಎಲ್ಲ ಕೂಡ ನಂಬಿಕೆ ಆಗ್ತಾಯಿಲ್ಲ ಈ ಥರ ಆಗಿದೆ ಅಂತ. ಯಾರಿಗೂ ಈ ಥರ ಆಗಬಾರ್ದು ಅಂತ ನಾವು ಹೇಳೋದು. ಇದು ಏನಂತಾರೆ, ಈಗಲೂ ಕೂಡ ಪ್ರತೀಕ್ ಅವ್ರು ಇಲ್ಲ ಅಂತ, ಡಾಕ್ಟರ್ ಪ್ರತೀಕ್ ಇಲ್ಲ ಅಂತ ಹೇಳೋದು ಇನ್ನೂ ನಂಬಕ್ಕಾಗ್ತಾಯಿಲ್ಲ ಅಂತ ಅವರು ಕೂಡ ಏನೋ ಅವರ ಸಹಪಾಠಿಗಳು ತಿಳಿಸಿದ್ದಾರೆ. ಮತ್ತು ಇದೇ ಸೆಪ್ಟೆಂಬರಲ್ಲಿ 25 ವರ್ಷ ಅವ್ರನ್ನ ಅಲ್ಯೂಮಿನಿಯಂ ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆ ಕಡೆ ಅವರು ಮಕ್ಕಳನ್ನು ಓದಿಸ್ಬೇಕು ಅಂತೇಳಿ ಇಂಗ್ಲೆಂಡ್ ಪ್ಲ್ಯಾನ್ ಮಾಡ್ಕೋತಾರೆ. ಈ ಕಡೆ ಏನಂತಾರೆ 25 ವರ್ಷ ಮಾಡಬೇಕು, ಯಾವುದೂ ಕೂಡ ಕೊಡೋದಿಲ್ಲ. ಹೀಗಾಗಿ ಭಾಳಷ್ಟು ದುಃಖದಲ್ಲಿದ್ದೀವಂತೆ ಅವರ ಸಹಪಾಠಿ ತಿಳಿಸುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಲ್ ಜೊತೆ ದಿಲೀಪ್ ಕುರುಂದಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಪ್ರತೀಕ್ ಜೋಶಿ ಕುಟುಂಬದ ಕೊನೆಯ ಸೆಲ್ಫಿ ನೋಡಿದಾಗ ಎಂಥವ್ರಿಗೂ ಬೇಜಾರಾಗುತ್ತೆ. ಆ ವಿಂಡೋ ಸೀಟ್ ಸಿಕ್ತು ಅನ್ನೋ ಖುಷಿಯಲ್ಲಿ ಆ ಮಕ್ಕಳ ಮುಖದಲ್ಲಿ ಇದ್ದಿದ್ದು ಕಾಣಿಸುತ್ತೆ ಈ ಫೋಟೋದಲ್ಲಿ. ವಿಂಡೋ ಸೀಟ್ ಸಿಗೋದು ಯೂಶಲಿ ತುಂಬ ಪ್ರಿಯಾರ್ ಬುಕ್ ಮಾಡ್ಕೊಂಡಿದ್ರೆ ಖುಷಿ ಆಗುತ್ತೆ ಯೂಶಲಿ ಚಿಕ್ಕ ಮಕ್ಕಳಿಗೆ. ಬಟ್ ಎಷ್ಟು ಕೊನೆ ಮೂಮೆಂಟಲ್ಲಿ ಎಷ್ಟು ವಿಲ ಅಂತ ಒದ್ದಾಡಿರಬೇಡ, ಅವ್ರ ಸಾವು ಎಷ್ಟು ವಿಕೃತವಾಗಿರ್ಬೇ ಇದ್ದಿರಬೇಡ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ.